ಸಿಂಹರಾಶಿ, ಅಪರಿಚಿತವಾದಂತಹ ಭಯ ನಿಮ್ಮನ್ನು ಕಾಡುತ್ತೆ. ಅಪರಿಚಿತವಾದಂತಹ ಭಯ ಅಂತಂದರೆ ಯಾರೂ ಇರುವುದಿಲ್ಲ, ಯಾರೋ ಬಂದು ನಿಮ್ಮ ಹೆಸರನ್ನು ಕೂಗಿದಾಗ ಆಗೋದು, ನಿಮ್ಮ ಹೆಸರನ್ನು ಹೇಳಿ ಕರೆದಾಗ ಆಗೋದು, ಎಲ್ಲಿಂದಲೋ ಏನೋ ಶಬ್ದ ಬರುವಂಗಾಗೋದು, ಹಿಂದೆ ಬಂದು ಯಾರೋ ನಿಂತಿರುವ ರೀತಿಯಲ್ಲಿ ಭಾಸವಾಗುವಂಥದ್ದು. ಈ ರೀತಿ ಹಲವಾರು ರೀತಿಯ ಭಯ, ಆತಂಕ ಮನಸ್ಸಿನಲ್ಲಿ ಕಾಡುವಂತಹ ದಿವಸ. ಮಾಟ ಮಂತ್ರ ಇತ್ಯಾದಿಗಳ ಬಗ್ಗೆ ವಿಚಾರವನ್ನು ಮಾಡ್ತೀರಿ. ಮೂಲತಃ ನೀವು ಅದು ಯಾವುದನ್ನು ಸ್ವಭಾವತಃ ನಂಬದೇ ಇರತಕ್ಕಂಥವ್ರು. ಆ ಎಲ್ಲ ವಿಚಾರಗಳನ್ನು ಮತ್ತೆ ಮತ್ತೆ ಕೆದಕಿ ಕೇಳ್ತಕ್ಕಂಥದ್ದು, ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರಬಹುದು, ಈ ರೀತಿಯ ಅನುಮಾನಗಳು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಹಣ ಅಥವಾ ದ್ರವ್ಯ ಇದನ್ನು ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಜಾಗ್ರತೆಯನ್ನು ವಹಿಸಬೇಕು. ಮುನ್ನೆಚ್ಚರಿಕೆ ಇಲ್ಲ ಅಂತಾದರೆ ಇಂತಹ ಅವಘಡಕ್ಕೆ ಅವಕಾಶಗಳು ಆಗುವಂಥದ್ದಿದೆ. ವಿನಾಕಾರಣ ಯಾವುದೇ ವಿಷಯವನ್ನು ಇಟ್ಟುಕೊಂಡು ಯಾವುದೇ ವ್ಯಕ್ತಿಯನ್ನು ಉದ್ದೇಶ್ಯವಾಗಿ ವಾದ ವಿವಾದಗಳನ್ನು ಮಾಡಬೇಡಿ. ಅದು ನಿಮಗೆ ಶೋಭೆ ಅಲ್ಲ, ಮತ್ತು ನಿಮಗೆ ಒಳಿತೂ ಕೂಡ ಅಲ್ಲ ಅಂತಕ್ಕಂಥದ್ದು. ನಿಮ್ಮ ಧೈರ್ಯ ಹಾಗೆ ಭಾವನೆಗಳಿಗೆ ವಿಶೇಷವಾಗಿ ಭಂಗ ಬರುತ್ತೆ. ಎಚ್ಚರಿಕೆ ವಹಿಸಬೇಕು. ನೀವು ಎಷ್ಟೇ ಧೈರ್ಯವಂತರಾಗಿದ್ದರೂ ಕೂಡ ಏನೋ ಅಡ್ಡಿ ಆಗುತ್ತೆ, ಏನೋ ಅಡಚಣೆ ಆಗುತ್ತೆ, ನಿಮಗೆ ಅಸಮಂಜಸವಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ. ಇದು ನಿಮಗೆ ಧೈರ್ಯಕ್ಕೆ ಭಂಗವನ್ನು ತರ್ತಕ್ಕಂಥದ್ದಾಗತ್ತೆ. ಎಚ್ಚರಿಕೆಯನ್ನು ವಹಿಸಿ ತಾಳ್ಮೆಯಿಂದ ಎಲ್ಲವನ್ನೂ ಪರೀಕ್ಷಿಸಿಕೊಂಡು ಮುಂದಾಗ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಪ್ರತ್ಯಂಗಿರಾ ದೇವಿಯ ಆರಾಧನೆ ನಿಮಗೆ ಅನುಕೂಲ ಇದ್ದರೆ ಪ್ರತ್ಯಂಗಿರಾ ಹೋಮವನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಶುಭವಾಗಿ. ಕನ್ಯಾ ರಾಶಿ, ಸಾಂಸಾರಿಕವಾಗಿ ಮಕ್ಕಳ ಬಗ್ಗೆ ಇರತಕ್ಕಂತಹ ಚಿಂತೆ ಇವತ್ತು ದೂರವಾಗುತ್ತೆ. ಸಂಸಾರದಲ್ಲಿ ಏನೋ ಸರಿಯಾಗತ್ತೆ ಅಂತಕ್ಕಂತಹ ಭರವಸೆ ಒಂದು ಕಡೆ ಆದರೆ, ಮಕ್ಕಳ ವಿದ್ಯಾಭ್ಯಾಸ, ಅವರ ಚಟುವಟಿಕೆ, ಅವರ ಸ್ಥಿತಿಗತಿ, ಅವರ ನೌಕರಿ ಇತ್ಯಾದಿಗಳೆಲ್ಲ ಇನ್ನೊಂದಷ್ಟು ಸಮಾಧಾನವನ್ನು ಕೊಡುತ್ತೆ. ಹಾಗಾಗಿ ಅವರ ಬಗ್ಗೆ ಆಲೋಚನೆ ಮಾಡಬೇಕಾದಂಥದ್ದಿಲ್ಲ ಅನ್ನುವ ಮನಸ್ಥಿತಿಗೆ ಇಂದು ಬರ್ತೀರಿ. ಅದು ಶಾಶ್ವತವಾಗಿ ಹಾಗೆ ಉಳಿಯುವಂತಹ ಪ್ರಯತ್ನ ನಿಮ್ಮಿಂದ ಆಗಬೇಕು. ಅದಾಗಲಿಲ್ಲ, ನಾಳೆ ಮತ್ತೆ ಯಥಾ ಪ್ರಕಾರ. ಅದಕ್ಕೆ ಅವಕಾಶಗಳು ಬೇಡ ಅಂತಕ್ಕಂಥದ್ದು. ಕೆಲಸದಲ್ಲಿ ಬಡ್ತಿ ಅಥವಾ ಹಣ ಕೈ ಸೇರ್ತಕ್ಕಂಥದ್ದಾಗುತ್ತೆ. ಒಂದಷ್ಟು ಸ್ವಾಭಾವಿಕವಾದಂತಹ ಸಂತೋಷ ನಿಮ್ಮಲ್ಲಿ ಕಾಣುವಂಥದ್ದಾಗುತ್ತೆ. ಕೌಶಲ್ಯದ ಕೆಲಸ ನಿಮಗೆ ಸಹಾಯಕವಾಗುವಂತೆ ಮಾಡುತ್ತೆ. ಏನಾದರೂ ನಿಮಗೆ ವಿಶೇಷವಾದಂತಹ ಕಸೂತಿ ಇತ್ಯಾದಿಗಳು ಗೊತ್ತಿದ್ದರೆ ಅದು ನಿಮಗೆ ಒಂದಷ್ಟು ಸಹಾಯವನ್ನು, ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದಾಗುತ್ತೆ. ನಿಮ್ಮ ಜವಾಬ್ದಾರಿಯುತವಾದಂತಹ ಕೆಲಸಗಳು ಸಕಾಲದಲ್ಲಿ ಮುಗಿಯತಕ್ಕಂಥದ್ದು. ನೀವು ಅಂದುಕೊಂಡಂಥ ಸಮಯಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲದೆ ಆ ಕೆಲಸಗಳು ಆಗುತ್ತೆ ಅಂತಾದರೆ ಅದಕ್ಕಿಂತ ಸಂತೋಷ ಮತ್ತೊಂದೇನಿದೆ. ಅಂತಹ ಯೋಗವೂ ಕೂಡ ನಿಮಗೆ ಇರತಕ್ಕಂಥದ್ದು. ಸ್ನೇಹಿತರ ಜೊತೆಯಲ್ಲಿ ಸೇರಿಕೊಂಡು ಹೊಸ ಹೊಸ ಯೋಜನೆಗಳನ್ನು ರೂಪಿಸುವುದಕ್ಕೆ ಅವಕಾಶಗಳಿದೆ. ಆದರೆ ಯೋಗ್ಯ ಯಾವುದು, ನಿಮ್ಮ ಯೋಗ್ಯತೆಗೆ ಯಾವುದು ಹೊಂದಾಣಿಕೆ ಆಗತ್ತೆ ಅನ್ನುವಂಥದ್ದನ್ನು ಗಮನಿಸಿ ಸರಿಯಾದಂತಹ ನಿರ್ಧಾರ ಮಾಡಬೇಕಾದಂಥವ್ರು ನೀವಾಗಿರ್ತೀವಿ. ಆ ದೃಷ್ಟಿಯಲ್ಲಿ ನಿಮ್ಮ ಜಾಣ್ಮೆ ಬಹಳ ಕೆಲಸ ಮಾಡಬೇಕಾದಂಥದ್ದು. ಆ ರೀತಿ ಸೂಕ್ತವಾದಂತಹ ನಿರ್ಧಾರವನ್ನು ಮಾಡಿದಾಗ ಅದರಿಂದ ಆಗಬೇಕಾದಂತಹ ಅನುಕೂಲತೆಗಳು, ಎಲ್ಲ ರೀತಿಯ ಗಳಿಕೆ ಉಳಿಕೆ ಇವೆಲ್ಲವೂ ಕೂಡ ನಿಮಗೆ ಸ್ವಾಭಾವಿಕವಾಗಿ ನಿಮ್ಮ ನಿರೀಕ್ಷೆಗೂ ಮೀರಿ ಸಿಕ್ಕುವಂಥದ್ದಾಗತ್ತೆ. ಬದಲಾವಣೆಯ ಪರ್ವ ನಿಮ್ಮ ಯಶಸ್ಸಿನ ಗುಟ್ಟು ಅಂತ ಹೇಳಬೇಕಾಗತ್ತೆ. ಯಾವ ವಿಷಯವನ್ನು ಯಾವ ಕ್ಷಣದಲ್ಲಿ ಹೇಗೆ ಬದಲಾಯಿಸಬೇಕು ಅನ್ನುವಂಥದ್ದು ನಿಮ್ಮ ಗಮನದಲ್ಲಿರಬೇಕು. ಆ ಸಮಯಕ್ಕೆ ಉಚಿತವಾಗಿ ನೀವು ಅದನ್ನು ಪರಿವರ್ತನೆ ಮಾಡಬೇಕಾದಂಥದ್ದು. ಅದರಿಂದ ಯಶಸ್ಸನ್ನು ಕಾಣತಕ್ಕಂಥದ್ದಾಗತ್ತೆ. ಕುಲದೇವತಾ ಆರಾಧನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ನಿಮಗಿರತಕ್ಕಂತಹ ಬುದ್ಧಿವಂತಿಕೆಯಿಂದ, ಜಾಣ್ಮೆಯಿಂದ ನಿಮ್ಮ ವಿರೋಧಿಗಳನ್ನು, ಶತ್ರುಗಳನ್ನು ನೀವು ಸೋಲಿಸ್ಬಿಡ್ತೀರಿ. ನಿಮ್ಮ ಎದುರಿನಲ್ಲಿ ನಿಮ್ಮ ವಿರೋಧಿಗಳ ಆಟ ಏನೂ ನಡೆಯುವುದಿಲ್ಲ ಅನ್ನುವಂತಹ ರೀತಿಯಲ್ಲಿ ಮಾಡ್ತೀರಿ ಅನ್ನುವಂಥದ್ದು. ಹಳೆಯ ನಷ್ಟ ಅಥವಾ ಅವಮಾನ ಇಂದು ನಿಮಗೆ ಏನೋ ಒಂದು ರೀತಿಯಲ್ಲಿ ಪ್ರತೀಕಾರದ ಸಮಯವಾದಂತಾಗುತ್ತೆ. ಹಿಂದೆ ಯಾವತ್ತೋ ಏನೋ ಕಳ್ಕೊಂಡಿರ್ತೀರಿ, ಹಿಂದೆ ಯಾವತ್ತೋ ಏನೋ ಅವಮಾನವಾಗಿರುತ್ತೆ, ಹಿಂದೆ ಯಾವುದೋ ಸಮಸ್ಯೆಯನ್ನು ಎದುರಿಸಿರ್ತೀರಿ. ಆದರೆ ಅದೆಲ್ಲದಕ್ಕೂ ಪ್ರತೀಕಾರವನ್ನು ಮಾಡುವಂತಹ ದಿವಸ. ಆ ಒಂದು ಧೈರ್ಯ, ಆ ಒಂದು ವ್ಯವಸ್ಥೆ, ಆ ಒಂದು ಮಟ್ಟಕ್ಕೆ ನೀವು ಏರಿರ್ತೀರಿ ಅಂತ ಹೇಳಬೇಕಾದಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಜಗಳವನ್ನು ಮಾಡಿಕೊಳ್ಬೇಡಿ. ಇದು ಇಲ್ಲಿಯ ಕಳಕಳಿ.
ಜಗಳದಿಂದ ಏನನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೇವಲ ಮಾತಿನಿಂದ ನೀವೇನು ಹೇಳಬೇಕೋ ಅದನ್ನು ಹೇಳಿಬಿಡಿ, ಆದರೆ ಜಗಳ ಬೇಡ. ಅದು ನಿಮಗೆ ಯಾವ ಕಾರಣಕ್ಕೂ ಕೂಡ ಒಳ್ಳೆಯದನ್ನು ಮಾಡದೇ ಇರತಕ್ಕಂಥದ್ದು. ನಿಮ್ಮ ತತ್ವಗಳಲ್ಲಿ, ನಿಮ್ಮ ಸಿದ್ಧಾಂತಗಳಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ ಯಾವುದೇ ಕಾರಣಕ್ಕೂ ರಾಜಿಯನ್ನು ಕೂಡ ಮಾಡಿಕೊಳ್ಬೇಡಿ. ನಿಮ್ಮ ಶಿಸ್ತುಬದ್ಧವಾದಂತಹ ಚಿಂತನೆ ನಿಮ್ಮನ್ನು ಈ ಮಟ್ಟಕ್ಕೆ ಕೊಂಡೊಯ್ದಿದೆ ಅಂತ ಹೇಳಬೇಕಾದಂಥದ್ದು. ಆದ್ದರಿಂದ ಯಾವುದೇ ರೀತಿಯ ಹೊಂದಾಣಿಕೆ, ರಾಜಿ ನಿಮ್ಮ ಶಿಸ್ತಿನಲ್ಲಿ ಬೇಡ ಅಂತಕ್ಕಂಥದ್ದಾಗತ್ತೆ. ಅವಿವಾಹಿತರಿಗೆ ಸಿಹಿ ಸುದ್ದಿ ಇದೆ, ಮದುವೆ ನಿಶ್ಚಯವಾಗತಕ್ಕಂತಹ ಸೂಚನೆಗಳಿದೆ. ಆದರೆ ನಾಸ್ತಿಕತೆಯನ್ನು ಬಿಟ್ಟು ಭಗವಂತನನ್ನು ಸ್ವಲ್ಪ ಮಟ್ಟಿಗಾದರೂ ಧ್ಯಾನ, ಭಜನೆ ಇತ್ಯಾದಿಗಳಿಂದ ಸೇವನೆ ಮಾಡಿ ಅವನ ಅನುಗ್ರಹ ಪರಿಪೂರ್ಣವಾಗಿ ನಿಮ್ಮ ಮೇಲೆ ಬರುವಂತೆ, ಸಿಗುವಂತೆ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಸ್ವಲ್ಪ ಆಸ್ತಿಕತೆಯನ್ನು ಗಟ್ಟಿ ಮಾಡಿಕೊಂಡಾಗ ನಿಮ್ಮೆಲ್ಲ ಕೆಲಸಗಳು ಸರಳವಾಗಿ, ಸುಲಭವಾಗಿ ಈಡೇರತಕ್ಕಂತಹ ಸೂಚನೆಗಳಿದೆ. ಸಾಲಗ್ರಾಮ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಹವಾಮಾನ ವೈಪರೀತ್ಯದಿಂದ ಶರೀರದಲ್ಲಿ ಒಂದಷ್ಟು ಬದಲಾವಣೆಗಳು, ಯಾವುದೋ ಸಣ್ಣ ಪುಟ್ಟ ಅನಾರೋಗ್ಯಕ್ಕೆ ಕಾರಣವಾಗ್ತಕ್ಕಂತಹದ್ದು, ಇಡೀ ಮನೆಗೆ ಅದು ಆವರಿಸ್ತಕ್ಕಂತಹ ಸೂಚನೆ ಇದೆ. ಹಾಗಾಗಿ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ನಯವಂಚಕರಿಂದ ದೂರ ಇರಬೇಕು. ನಿಮ್ಮ ಜೊತೆಯಲ್ಲಿ ಬಹಳ ಬಣ್ಣದ ಮಾತುಗಳನ್ನಾಡಿ ನಿಮ್ಮ ದೌರ್ಬಲ್ಯಗಳನ್ನೆಲ್ಲ ತಿಳ್ಕೊಂಡು ನಿಮಗೇ ಮೋಸ ಮಾಡ್ತಕ್ಕಂತಹ ಜನ ಸಮಾಜದಲ್ಲಿ ಹಲವಾರು ಜನ ಇದ್ದಾರೆ. ಆದರೆ ಅವರ ಬಗ್ಗೆ ಒಂದಷ್ಟು ಮಾಹಿತಿ ಇರಬೇಕು, ನೀವು ಬುದ್ಧಿವಂತರಾಗಿರಬೇಕು. ಇಲ್ಲ ಅಂತಾದರೆ ಆ ರೀತಿಯ ವಂಚನೆ ನಿಮಗೆ ಪದೇ ಪದೇ ಆಗ್ತಾ ಇರತಕ್ಕಂಥದ್ದಾಗುತ್ತೆ. ಮೇಲಧಿಕಾರಿಗಳ ಜೊತೆಯಲ್ಲಿ, ಕುಟುಂಬದ ಹಿರಿಯರ ಜೊತೆಯಲ್ಲಾಗಲಿ ಯಾವುದೇ ಕಾರಣಕ್ಕೂ ವಾದವನ್ನು ಮಾಡಬೇಡಿ. ಅಂತಕ್ಕೆ ಅವಕಾಶ ಇದೆ. ಆ ರೀತಿಯ ವಾತಾವರಣ ಇರುತ್ತೆ, ಪರಿಸ್ಥಿತಿ ಇರುತ್ತೆ, ನಿಮ್ಮ ಮನಸ್ಸು ಕೂಡ ಅದಕ್ಕೆ ಸಿದ್ಧವಾಗಿರುತ್ತೆ. ಆದರೆ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಆ ರೀತಿಯ ವಾದ ವಿವಾದಗಳು ಬೇಡ ಅಂತಕ್ಕಂಥದ್ದು. ನಿಮ್ಮ ಸ್ಥಾನ ಸಂಬಂಧಗಳ ಬಗ್ಗೆ ನಿಮಗೆ ತಿಳುವಳಿಕೆ ಇರಬೇಕಾಗತ್ತೆ. ಯಾವ ಸ್ಥಾನಮಾನದಲ್ಲಿದ್ದೀರಿ, ನಿಮ್ಮ ವಿದ್ಯಾಭ್ಯಾಸ ಏನು, ನೌಕರಿ ಏನು, ಯಾವ ಸ್ಥಾನದಲ್ಲಿ ಯಾರ ಕೈ ಕೆಳಗೆ ಕೆಲಸ ಮಾಡ್ತಿದ್ದೀರಿ, ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಇದೆಲ್ಲವೂ ಕೂಡ ಗಣನೆಗೆ ಬರುವಂಥದ್ದಾಗುತ್ತೆ. ಆಹಾರ ಸೇವನೆಯ ಬಗ್ಗೆ ಹೆಚ್ಚು ಗಮನ ಇರಲಿ. ಆಹಾರದಿಂದ ಆರೋಗ್ಯ ಕೆಡುವಂತಹ ಸಾಧ್ಯತೆ. ಯಥೇಚ್ಛವಾಗಿ ತಿಂದು ನೀವು ಆರೋಗ್ಯವನ್ನು ಹಾಳು ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಕೋಪ ಬೇಡ. ಕೆಲ ಹೊತ್ತು ವಾತಾವರಣ ಚೆನ್ನಾಗಿರೋದಿಲ್ಲ, ಆದ್ದರಿಂದ ಸಿಟ್ಟು ಬರ್ತಕ್ಕಂಥದ್ದು ಸಹಜ. ಆದರೆ ಕೋಪಕ್ಕೆ ನೀವು ಬುದ್ಧಿಯನ್ನು ಕೊಟ್ಟರೆ ನಿಮಗೆ ಅನಾಹುತಕ್ಕೆ ನೀವೇ ಕಾರಣವಾಗ್ತೀರಿ ಅಂತಕ್ಕಂಥದ್ದು ತಿಳಿದಿರಲಿ. ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ, ಅಂತಹ ದುರ್ಗಾ ಪರಮೇಶ್ವರಿ ನಿಮ್ಮನ್ನು ಕ್ಷಮಾ ಮಾಡಲಿ ಅಂತ ಹೇಳಿ ಕೇಳಿಕೊಳ್ಳಿ. ಶುಭವಾಗಿ.